ರಣ ಬಿಸಿಲಿಗೆ ರಾಜ್ಯದ ಜನ ರೋಸಿ ಹೋಗಿದ್ದಾರೆ. ಎಲ್ಲ ಕಡೆನೂ ಕೂಡ ಬಿಸಿಲಿನ ತಾಪದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಅನ್ನುವಂತಹ ಆತಂಕದಲ್ಲಿ ರಾಜ್ಯದ ಜನ ಇದ್ದಾರೆ. ಸಾಕಷ್ಟು ರಾಜ್ಯದಲ್ಲಿ ಬಿಸಿಲ ತಾಪ ಹೆಚ್ಚಳ ಆಗಿದೆ. ಹೀಟ್ ಸ್ಟ್ರೋಕ್ ಆತಂಕ ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಕೂಡ ನಿರ್ಮಾಣ ಆಗಿದೆ. ಹುಬ್ಬಳ್ಳಿ ಅಂದಾಗ ಉತ್ತರ ಕರ್ನಾಟಕ ಬಿಸಿಲ ನಾಡು. 10 ಬೆಡ್ಗಳ ವಿಶೇಷ ವಾರ್ಡನ್ನು ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಆರಂಭ ಮಾಡಿದೆ. ಸನ್ಸ್ಟ್ರೋಕ್ ಮತ್ತು ಡಿಹೈಡ್ರೇಷನ್ ರೋಗಿಗಳಿಗೆ ವಿಶೇಷ ವಾರ್ಡ್ ನಿರ್ಮಾಣ ಆಗಿದೆ. ರಾಜ್ಯದಲ್ಲಿ ಬಿಸಿಲ ತಾಪ ಹೆಚ್ಚಳ ಆಗ್ತಾ ಇದೆ. ಹೀಟ್ ಸ್ಟ್ರೋಕ್ ಆತಂಕ ಜಾಸ್ತಿ ಆಗ್ತಾ ಇದೆ. ಎಲ್ಲ ಕಡೆನೂ ಕೂಡ ಈಗ ಒಂದು ಕಡೆ ಆಸ್ಪತ್ರೆಗೆ ಹೋಗಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ನೋಡಿ, ನೀವೀಗೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸ್ಪೆಷಲ್ ವಾರ್ಡ್ಗಳಿದು. ಯಾಕಂದರೆ ಹೀಟ್ ಸ್ಟ್ರೋಕ್ನಿಂದ ಯಾರಾದರೂ ಬಳಲಿ ಬೆಂಡಾಗಿ ಆಸ್ಪತ್ರೆಗೆ ಬಂದರೆ ಅವರನ್ನು ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಲಿಕ್ಕೆ ರೆಡಿ ಮಾಡಿಟ್ಟಿರುವಂತಹ ಬೆಡ್ಗಳಿದು. ಹುಬ್ಬಳ್ಳಿ ಅಂದಾಗ ನಮಗೆ ಅಲ್ಲಿ ಸಹಜವಾಗಿ ಬಿಸಿಲು ಜಾಸ್ತಿ. ಅಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಿಸಿಲು ಜಾಸ್ತಿ. ಈಗ ಎಲ್ಲ ಕಡೆಯೂ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಬಿಸಿಲಿನ ತಾಪಮಾನದಿಂದ ಜನ ಒಂದು ಕಡೆ ಈಗ ಕಂಗೆಟ್ಟು ಹೋಗಿದ್ದಾರೆ. ಹಾಗಾಗಿ ಈ ಕೊರೋನಾ ಸಂದರ್ಭದಲ್ಲೆಲ್ಲ ಯಾವ ರೀತಿಯಾಗಿ ಸ್ಪೆಷಲ್ ವಾರ್ಡ್ಗಳನ್ನ ನಿರ್ಮಾಣ ಮಾಡಿದ್ರಲ್ಲ, ಅದೇ ರೀತಿಯಲ್ಲಿ ಈಗ ಹೀಟ್ ಸ್ಟ್ರೋಕ್ನಿಂದ ಬಳಲಿ ಬೆಂಡಾದವರಿಗೆ ಹೀಟ್ ಸ್ಟ್ರೋಕು ಆಗಬಾರ್ದು ಅಂತ ಅವರಿಗೀಗ ಬೆಡ್ಗಳು ರೆಡಿಯಾಗಿದ್ದಾವೆ. ಈ ಕುರಿತು ನಮ್ಮ ಪ್ರತಿನಿಧಿ ರವಿಕುಮಾರ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ ಅಧೀಕ್ಷಕ ಡಾಕ್ಟರ್ ಈಶ್ವರ್ ಹಸ್ಬಿ ಜೊತೆ. ಬನ್ನಿ ನೋಡ್ಕೊಂಬರೋಣ. ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಕೂಡ ಹೊರತಾಗಿಲ್ಲ. ಹುಬ್ಬಳ್ಳಿಯಲ್ಲಿ ಕೂಡ ಸಿಕ್ಕಾಪಟ್ಟಿ ಬಿಸಿಲು ತಾಪಮಾನ ಹೆಚ್ಚಾಗ್ತಾ ಇದ್ದು, ಈ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿರುವಂಥ ಹಿನ್ನೆಲೆ ಒಳಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒಂದು ವಿಶೇಷವಾದಂತಹ ಒಂದು ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ಆರಂಭ ಮಾಡಲಾಗಿದೆ. ಕಿಮ್ಸ್ನ ಈ ಒಂದು ಅಧಿಕಾರಿಗಳ ಒಂದು ಪ್ರಯತ್ನದಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ವಿಶೇಷವಾದಂಥ ವಾರ್ಡನ್ನು ಆರಂಭ ಮಾಡಲಾಗಿದ್ದು, ಸದ್ಯ ಈಗ ನೀವು ಈ ಒಂದು ವಿಶೇಷ ವಾರ್ಡ್ನಲ್ಲಿ ನಾವಿದ್ದೇವೆ. 14 ಬೆಡ್ಗಳನ್ನು ಒಳಗೊಂಡಿರುವಂಥ ಈ ಒಂದು ವಿಶೇಷ ವಾರ್ಡ್ನಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಈಗಾಗಲೇ ಇಲ್ಲಿನ ಒಂದು ಆಡಳಿತಾಧಿಕಾರಿಗಳು ಎಲ್ಲರೂ ಸಹಿತ ಸಿಬ್ಬಂದಿಗಳು ಮತ್ತು ಸೂಪರಿಂಟೆಂಡೆಂಟ್ ಅವರು ಎಲ್ಲರೂ ಕೂಡ ಈ ಒಂದು ವಿಶೇಷವಾದ ಮುಂಜಾಗ್ರತಾ ಕ್ರಮವಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಅಂದರೆ ಈಗಾಗಲೇ ಬೀದರ್ನಲ್ಲಿ ಇಬ್ಬರು ಈ ಒಂದು ಅತಿಯಾದಂಥ ಬಿಸಿಲಿನ ತಾಪಮಾನದಿಂದಾಗಿ ಇಬ್ಬರು ಸಾವನ್ನಪ್ಪಿದಂಥ ಬೆನ್ನಲ್ಲೇ ಈ ಒಂದು ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿನ ಒಂದು ಕಿಮ್ಸ್ ವೈದ್ಯರು ಆಡಳಿತ ಎಲ್ಲ ಮಂಡಳಿಯವರು ಈ ಒಂದು ವಿಶೇಷ ವಾರ್ಡನ್ನು 14 ಬೆಡ್ ಒಳಗೊಂಡಂಥ ವಾರ್ಡನ್ನು ಆರಂಭ ಮಾಡಿದ್ದಾರೆ. ಸದ್ಯ ಈ ಒಂದು ವಿಶೇಷ ವಾರ್ಡ್ನ ವಿಚಾರ ಕುರಿತಂತೆ ಮಾತನಾಡಲು ನಮ್ಮೊಂದಿಗೆ ಡಾಕ್ಟರ್ ಹಸ್ಬಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಯಾವ ಕಾರಣಕ್ಕೆ ಈ ಒಂದು ವಿಶೇಷ ವಾರ್ಡನ್ನು ಆರಂಭ ಮಾಡಿದ್ದೀರಿ? ಎಲ್ರಿಗೂ ನಮಸ್ಕಾರ. ಈಗ ಬೇಸಿಗೆ ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಕೆಲವೊಬ್ಬರಿಗೆ ಇನ್ನೂ ಟೆಂಪ್ರೇಚರ್ ಜಾಸ್ತಿ ಆದರೆ ಹೀಟ್ ಸ್ಟ್ರೋಕ್ ಅಂತ ಆಗುತ್ತೆ. ಹೈಪರ್ಥರ್ಮಿಯಾ ಆಗಿ ಅದರ ಕಾಂಪ್ಲಿಕೇಶನ್ ಎಲ್ಲ ಬರುತ್ತೆ. ಅದು ಆ ಥರದ ರೋಗಿಗಳು ಯಾರಾದರೂ ಬಂದಲ್ಲಿ ಇಮಿಡಿಯೇಟ್ ತಕ್ಷಣ ಅವರಿಗೆ ಚಿಕಿತ್ಸೆ ದೊರಕಿಸಲು ಹಾಗೂ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ವಾರ್ಡನ್ನು ಅವರಿಗೋಸ್ಕರನೇ ಮೀಸಲಿಡದಂತೆ ಮಾಡಿದ್ದೀವಿ. ಈ ತಂಪಾದ ಹೊತ್ತಿನಲ್ಲಿ ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ವರೆಗೂ, ಆಮೇಲೆ 10ರಿಂದ 4 ಗಂಟೆವರೆಗೂ ಯಾರೂ ಹೊರಗೆ ಬರದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕೆಂದು ಹೇಳ್ತಿದ್ದೇನೆ. ಆಮೇಲೆ ಇದು ಹೆಚ್ಚಾಗಿ ಮಕ್ಕಳು ಮತ್ತು ಗರ್ಭಿಣಿಯರು, ವಯಸ್ಸಾದವರು ಈ ಎಚ್ಚರಿಕೆ ಕ್ರಮವನ್ನು ತಗೊಳ್ಕೊಳ್ಳೇಬೇಕು. ನೀರನ್ನು ಜಾಸ್ತಿ ಕುಡಿಬೇಕು. ಇದು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಆಸ್ಪತ್ರೆಗೆ ಬರದಂತೆ ತಡಿಬೋದು. ಆಸ್ಪತ್ರೆಗೆ ಬಂದ ಮೇಲೂ ಅವರಿಗೆ ಡಿಲೇ ಆಗದಂತೆ ತಕ್ಷಣ ಚಿಕಿತ್ಸೆ ದೊರೆಯಲು ಈ ವಾರ್ಡನ್ನು ಮೀಸಲಿಡಲಾಗಿದೆ. ಸರ್, ಈ ಒಂದು ವಾರ್ಡ್ನಲ್ಲಿ ಎಷ್ಟು ಬೆಡ್ಗಳಿವೆ, ಏನೇನು ಸೌಲಭ್ಯಗಳಿವೆ? 14 ಬೆಡ್ಗಳಿವೆ. ಇದು ಒಂದು ಇದರಲ್ಲಿ ಎಲ್ಲ ಫೆಸಿಲಿಟೀಸು ಇದಾವೆ. ವೆಂಟಿಲೇಟರ್ನೂ ಹಾಕ್ಬೋದು, ಮಾನಿಟರ್, ICUಗೆ ಅವಶ್ಯವಾದ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಬಹುದು. ಇದಿಷ್ಟು ಈ ಒಂದು ಕಿಮ್ಸ್ ಅಂದರೆ ಉತ್ತರ ಕರ್ನಾಟಕದ ಬಡವರ ಪಾಲಿಗೆ ಸಂಜೀವಿನಿ ಅಂತ ಹೆಸರಾಗಿರುವಂಥ ಕಿಮ್ಸ್ ಆಸ್ಪತ್ರೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ವಿಶೇಷ ವಾರ್ಡನ್ನು ಆರಂಭ ಮಾಡಿರುವಂಥ ಡಾಕ್ಟರ್ ಹಸ್ಬಿ ಅವರ ಮಾತುಗಳು. ಕ್ಯಾಮ್ರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ TV, ಹುಬ್ಬಳ್ಳಿ.